ಚಿತ್ರಹಿಂಸೆಯ ಚಕ್ರವರ್ತಿ ನಟ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ ಟಿವಿಗೆ ಬೇಡಿಕೆ ಇಟ್ಟರೆ ಪರಮಾಧಿಕಾರಿ ಬಳಸಿ ವ್ಯವಸ್ಥೆ. ಬಳ್ಳಾರಿ ಜೈಲಲ್ಲಿ ಭದ್ರತೆಯನ್ನ ಪರಿಶೀಲಿಸಿ ಕಾರಾಗೃಹದ ಡಿಐಜಿ ಶೇಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆನ್ನು ಹಾಗೂ ಕೈ ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ. ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯವನ್ನು ನಾವು ಒದಗಿಸಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ದರ್ಶನ್ಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಉತ್ತರ ವಲಯದ ಕಾರಾಗೃಹದ ಡಿಐಜಿ ಶೇಷ ಅವರು ಇವತ್ತು ಜೈಲಿಗೆ ಭೇಟಿ ಕೊಟ್ಟ ಬಳಿಕ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ, ಯಾಕಂದ್ರೆ ವಿಐಪಿ ಸೆಲ್ಗಳಿಗೆ ನೋ ವಿಐಪಿ ಸೆಲ್, ಓಕೆ ನೋ ವಿಐಪಿ ಸೆಲ್, ಕೆಲವೊಂದು ಸೌಲಭ್ಯ ಟಿವಿಗಳು ಭದ್ರತಾ ಸೆಲ್ ಅಂತ ಹೇಳಿ ಒಪ್ಕೊಳ್ತೀನಿ. ವಿಐಪಿ ಸೆಲ್ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ. ಭದ್ರತಾ ಸೆಲ್ ಸರ್, ಒಂದು ವಿಚಾರ ಹೇಳ್ತೀನಿ. ಕೆಲವೊಂದು ಕಡೆ ಟಿವಿ ವ್ಯವಸ್ಥೆ ಇದೆ, ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ. ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದಾ? ತಪ್ಪೇನಿಲ್ಲ, ಅದು ನ್ಯಾಯಾಲಯದ ಅನುಮತಿಯನ್ನು ಬೇಕಾಗಿಲ್ಲ. ಓಕೆ ಓಕೆ, ನಾವು ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಇಲ್ಲ ಮಾಡ್ಕೊಂಡಿಲ್ಲ. ಅವ್ರು ಕೇಳಿದ್ರು ಕೂಡ ಮಾಡಲ್ಲ. ಅದು ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿದೆ, ಕೇಳಿದ್ರು ಕೂಡ ಮಾಡಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದಂತಹ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕಂಗಾಲದಂತೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಶೇಷ ಅವರು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ? ಪ್ರೇಮ್ ಕುಮಾರ್, ದರ್ಶನ್ ಅವರು ಬಂದು ಇವತ್ತಿಗೆ 3 ದಿನ ಆಯ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು. ಡೇ 1 ಸಹಿತ ದರ್ಶನ್ ಅವರಿಗೆ ಒಂದೇ ರೀತಿಯ ಟ್ರೀಟ್ ಮಾಡಲಾಗ್ತದೆ. ಅಂದ್ರೆ ಸಾಮಾನ್ಯ ಖೈದಿಗಳಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕೊಡ್ಲಾಗ್ತಾ ಇದೆಯೋ ಅದೇ ರೀತಿ ವ್ಯವಸ್ಥೆನ ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವ್ರಿಗೂ ಕೂಡ ಕೊಡ್ಲಾಗ್ತದೆ. ಇದೇ ಕಾರಣಕ್ಕೋಸ್ಕರ ಈಗಾಗಲೇ ಡಿಐಜಿ ಅವರು ಅಂದ್ರೆ ಬೆಳಗಾವಿ ಉತ್ತರ ವಲಯದ ಡಿಐಜಿ ಶೇಷ ಅವರು ಕೂಡ ಈಗ ಸೆಂಟ್ರಲ್ ಜೈಲ್ಗೆ ವಿಸಿಟ್ ಮಾಡಿದ್ರು. ಅದಾದ್ಮೇಲೆ ದರ್ಶನ್ ಅವ್ರ ಜೊತೆಗೆ ಒಂದಿಷ್ಟು ಅಂದ್ರೆ ಇಲ್ಲಿ ವ್ಯವಸ್ಥೆ ಹೇಗಿದೆ, ಅಥವಾ ನಿಮ್ಗೆ ಇಲ್ಲಿ ಸರಿ ಹೋಗ್ತಾ ಇದೆ, ಏನಾದ್ರೂ ಸಮಸ್ಯೆ ಆಗ್ತಿದೆ, ಆರೋಗ್ಯ ಸಮಸ್ಯೆ ಆಗ್ತಿದೆ ಹೆಂಗೆ ಅಂತೇಳಿ ಒಂದಿಷ್ಟು ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ರೆ. ಅಂದ್ರೆ ಈ ಸಂದರ್ಭದಲ್ಲಿ ದರ್ಶನ್ ಅವರು ಸಹಜವಾಗಿ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಮೊದಲೇದಾಗಿ ನನಗೆ ಬೆನ್ನು ನೋವಿದೆ, ಮತ್ತೊಂದು ಕಡೆಗೆ ಕೈ ನೋವಿದೆ, ಇದಕ್ಕೆ ಹೀಗಾಗಿ ನನಗೆ ಒಂದಿಷ್ಟು ವ್ಯವಸ್ಥೆಗಳು ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಮುಂದೆ ಮನವಿಯನ್ನು ಕೂಡ ಇಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಶೇಷ ಅವರು ಕೂಡ ನಮಗೆ ಏನೆಲ್ಲ ಅವಕಾಶಗಳಿದೆ, ನಮಗೆ ಕಾನೂನು ರೀತಿಯಲ್ಲಿ ಯಾವೆಲ್ಲ ಅವಕಾಶಗಳಿದೆ ಮತ್ತು ನಮ್ಮ ಜೈಲಿನ ನಿಯಮಗಳ ಪ್ರಕಾರ ಏನಾದರೂ ಮಾಡ್ಲಿಕ್ಕೆ ಅದಕ್ಕೆ ಸಾಧ್ಯ ಇದ್ರೆ ಖಂಡಿತವಾಗಿ ಅವೆಲ್ಲನೂ ಕೂಡ ಮಾಡ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಬದಲಾಗಿ ಏನು ನಿಯಮಾವಳಿಗಳನ್ನು ಹೊರತುಪಡಿಸಿ ಬೇರೆ ಒಂದೇ ಒಂದು ಸಣ್ಣ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯ ಕೈದಿಗಳಂತೆ ನೀವು ಕೂಡ ಇರಬೇಕನ್ನುವಂಥ ಖಡಕ ಸೂಚನೆಯನ್ನು ಕೂಡ ಅಂದ್ರೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಜೈಲಾಧಿಕಾರಿಗಳ ಜೊತೆಗೆ ಜೈಲಾಧಿಕಾರಿಗಳಿಗೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪರಪ್ಪನ ಅಗ್ರಹಾರ ಜೈಲಲ್ಲಾದಂಥ ಒಂದಿಷ್ಟು ವ್ಯತ್ಯಾಸಗಳೇನಾಗಿತ್ತು ಅದು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವತ್ತು ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಕರೆತರಲಾಯಿತು ಅವತ್ತೇನೆ ಶೇಷ ಅವರು ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಸಣ್ಣ ಲೋಪ ಆಗದಂತೆ ನೀವು ಅಲರ್ಟ್ ಆಗಿರಬೇಕು. ಏನಾದ್ರೂ ಆ ರೀತಿ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮೇಲೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಮತ್ತೆ ನಿಮ್ಮ ಮೇಲೆನೆ ಒಂದಿಷ್ಟು ಆಕ್ಷನ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರಿಗೆ ಯಾವುದೇ ರೀತಿಯ ವಿಶೇಷ ಆತಿಥ್ಯವನ್ನು ಕೊಡ್ತಾ ಇಲ್ಲ. ಬದಲಾಗಿ ಏನು ಸಾಮಾನ್ಯ ಕೈದಿಗಳನ್ನ ಯಾವ ರೀತಿ ನೋಡ್ಕೊಳ್ಳಾಗ್ತದೆ ಅದೇ ರೀತಿಯಲ್ಲಿ ದರ್ಶನ್ ಅವರು ಕೂಡ ನೋಡ್ಕೊಳ್ಳಾಗ್ತದೆ. ಮತ್ತೊಂದು ಕಡೆಗೆ ಈಗೇನು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ ಅವ್ರನ್ನ ಇರಿಸಲಾಗಿದೆ. ಅಲ್ಲಿ ನೆನ್ನೆವರೆಗೂ ಸಹಿತ ಒಟ್ಟು 11 ಕೈದಿಗಳನ್ನ ಇರಿಸಲಾಗಿತ್ತು. ಆದ್ರೆ ಇದೀಗ ಮತ್ತೆ ಅಲ್ಲಿರ್ತಕ್ಕಂಥ 8 ಕೈದಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಸದ್ಯಕ್ಕೆ ಈಗ ದರ್ಶನ್ ಅವ್ರ ಜೊತೆಗೆ 4 ಕೈದಿಗಳನ್ನು ಮಾತ್ರ ಇರಿಸಲಾಗಿದೆ. ಅಂದ್ರೆ ಒಂದು 15ನೇ ಸೆಲ್ ವರೆಗೆ ಏನಿದೆ ಅದರಲ್ಲಿ 4 ಸೆಲ್ಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ 4 ಕೈದಿಗಳನ್ನ ಇಟ್ಟಿದ್ರೆ 15ನೇ ಸೆಲ್ ನಲ್ಲಿ ದರ್ಶನ್ ಅವ್ರನ್ನ ಇರಿಸಲಾಗಿದೆ. ಅಲ್ಲಿ ಯಾರಿಗೂ ಸಹಿತ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದು ಕಡೆಗೆ ದರ್ಶನ್ ಅವ್ರು ಏನಾದ್ರು ವಾಕಿಂಗ್ ಮಾಡ್ಬೇಕಂತ ಬಯಸಿದ್ರೆ ಏನ್ 4 ಕೈದಿಗಳಿದ್ರೆ ಅವರ ವಾಕಿಂಗ್ ಅವಧಿ ಮುಗಿದ ಮೇಲೆ ಮತ್ತೆ ದರ್ಶನ್ ಅವ್ರನ್ನ ಬಿಡ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ 4 ಜನರ ಜೊತೆಗೂ ಸಹಿತ ಅವ್ರು ಬರಿಬಾರ್ದು. ಹಿಂಗಾಗಿ ಏನೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಆಗಿತ್ತು ಅಲ್ಲಿ ರೀತಿ ಎಡವಟ್ಟುಗಳಲ್ಲಿ ಆಗಬಾರ್ದು. ಮತ್ತೆ ಯಾರ ಜೊತೆಗೂ ಸಹಿತ ದರ್ಶನ್ ಅವರು ಬೆರಿಬಾರ್ದು. ಜೈಲಿನ ನಿಜವಾದ ಜೈಲು ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸುವಂತ ನಿಟ್ಟಿನಲ್ಲಿ ಇದೀಗ ಬಳ್ಳಾರಿ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಒಂದು ರೀತಿ ಆ ನಿಟ್ಟಿನಲ್ಲಿ ರುಚಿಯನ್ನು ಕೂಡ ತೋರಿಸ್ತಾ ಇದ್ದಾರೆ. ಪ್ರೇಮ್ ಕುಮಾರ್.